ಹಲೋ. ಹಾಂ, ಬಂದೆ. ಜನರಲಿ ಐ ಡೋಂಟ್ ವರ್ಕ್ ಆನ್ ಸಂಡೇಸ್. ನೀವು ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂದ್ರಿ, ಅದಕ್ಕೋಸ್ಕರ ಬಂದೆ. ಬಿಫೋರ್ ವಿ ಸ್ಟಾರ್ಟ್, ದೀಸ್ ಆರ್ ಮೈ ಟರ್ಮ್ಸ್. ನಂಬರ್ 1, you have to be completely transparent. Number 2, I charge 30% of the overall deal. If you're okay, let's proceed. ಓಕೆ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಸುಮಾರು 10 ವರ್ಷಗಳಿಂದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಕಳೆದ 5 ವರ್ಷದಿಂದ ಇನ್ನೊಂದು ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ. ಯಾರಿಗೂ ಗೊತ್ತಿಲ್ಲ, ಇವನ್ ನನ್ನ ಹೆಂಡತಿ ಮಕ್ಕಳಿಗೂ ಗೊತ್ತಿಲ್ಲ. ಅದೇನೆಂದರೆ ಸ್ಮಗ್ಲಿಂಗ್. ನಾನು ಡೈಲಿ 30 ಮಿನಿಟ್ಸ್ ವಾಕಿಂಗ್ ಹೋಗ್ತೀನಿ. ಸಂಡೇ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಆ ಟೈಮ್ನಲ್ಲೇ ನಾನು ಎಲ್ಲ ಡೀಲಿಂಗ್ಸ್ನು ಮುಗಿಸ್ಕೊಳ್ತೀನಿ. ಆದರೆ ಇವತ್ತೊಂದು ದೊಡ್ಡ ಡೀಲ್, ಕೊಕೇನ್. ಅದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? 50 lakh. ಅದಕ್ಕೆ ಸ್ವಲ್ಪ ಇವತ್ತು ಮೀಟಿಂಗ್ ಎಕ್ಸ್ಟೆಂಡ್ ಆಯಿತು. ಹಲೋ. ಹಲೋ, ಎಲ್ಲಿದ್ದೀರಾ? ಹಾಂ, ನೀನು ಟೆಂಪಲ್ ಹೋಗಿರೋ, ನಾನು ಅಲ್ಲಿಗೆ ಬರ್ತೀನಿ. ಸರಿ, ಬೇಗ ಬನ್ನಿ. ನೀನು ಹೋಗಿರೋ, ನಾನು ಬರ್ತೀನಿ ಅಂತ ಹೇಳ್ದೆ ತಾನೇ? ನಾನು ಟೆಂಪಲ್ನಲ್ಲೇ ಇದ್ದೀನಿ. ನನ್ನ ಹೆಂಡ್ತಿಗೆ ಡೌಟ್ ಬರಬಾರ್ದು ಅಂತೇಳಿ ಇವನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಆಮೇಲೆ ಅಲ್ಲಿಂದ ಅವನ್ನ ಕಳಿಸ್ಬಿಟ್ಟೆ. ನಾನು ಯೂಶ್ವಲಿ ಸರ್ಕ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಿಲ್ಲ, ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರನೇ ಮತ್ತೆ ಆಫೀಸಿಗೆ ಬಂದೆ. ಆಫೀಸ್ ಬಂದು ನೋಡಿದರೆ ಅಲ್ಲಿ ಚಪ್ಪಲಿನ ಹೊರಗಡೆನೆ ಬಿಡಬೇಕು, ಒಳಗಡೆ ಬಿಟ್ಕೊಂಡಿದ್ದು ನನ್ನ ತಪ್ಪು. ಅವನೇ ಎತ್ತಿದ್ದು ಅಂತ ಹೇಗೆ ಹೇಳ್ತೀರಾ? ಇವನ್ ಬಿಟ್ಟು ಬೇರೆ ಯಾರು ತೊಳೋಕೆ ಚಾನ್ಸ್ ಇಲ್ಲ. So, he's smart enough to open the locker? ಎಸ್. Let me handle it. ಏಯ್, ಏನು ಭಯ ಪಡಬೇಡ. ನಿನ್ಗಿಲ್ಲಿ ಯಾರು ಏನು ಮಾಡಲ್ಲ. ತುಂಬ ನೋವಾಗ್ತಿದ್ಯಾ? ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? 3 ವರ್ಷನಾ? ಅಪ್ಪ ಅಮ್ಮ ಅನಾಥನಾ? ನಿಮ್ಮ ಬಾಸ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರಾ? ಸಂಬಳ? ನಿನ್ನ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ನಿನ್ಗೆ ಯಾಕೆ ಹೊಡೆದಿದ್ದಾರೆ ಗೊತ್ತಾ? ನಿಮ್ಮ ಬಾಸ್ ಕ್ಯಾಬಿನಿಂದ 10 ಲಕ್ಷ ಕಳೆದೋಗಿದಂತೆ. ಅದು ನಿನ್ಗೆ ಹೆಂಗೆ ಗೊತ್ತು? ಆ ಸರ್ಕದು ವ್ಯಾಲ್ಯೂ ಎಷ್ಟು ಗೊತ್ತಾ? 50 ಲಕ್ಷನಾ? 5 ಕೋಟಿನಾ? ಇವ್ ನಿಂಗೆಲ್ಲ ಕೇಳಿದ್ರೆ ಹೇಳಲ್ಲ. ರಾಜೀವ್, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಏಯ್, ನನ್ನ ನೋಡು, ನೀನೇ ಎತ್ತಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನಿಜ ಹೇಳಲಿಲ್ಲ ಅಂದರೆ ನಿಮ್ಮ ಬಾಸ್ ನಿನ್ನ ಸಾಯಿಸ್ಬಿಡ್ತಾರೆ. ಬೆಳಗ್ಗೆಯಿಂದ ಏನೇನಾಯಿತು ನನಗೆ ಹೇಳು. ನೀನು ನನಗೆ ಹೇಳಿದ್ರೆ ನಾನು ನಿನ್ನ ಕಾಪಾಡ್ತೀನಿ.
ಹಾಗಾದ್ರೆ ನೀನೇ ಎತ್ತಿರೋದು? ಏನೋ ಹೇಳ್ದ, ಏನ್ ಹೇಳ್ದ, ಏನೋ ಹೇಳ್ದ. ಅವನು ಹೇಳ್ದ, ನಮ್ಮ ಬಾಸಿಗೆ ಧೈರ್ಯ ಇದ್ರೆ ನನ್ನ ಸಾಯ್ಸಕ್ಕೆ ಕೇಳು ಅಂದ.